ಸರ್, ಇನ್ಫ್ಯಾಕ್ಟ್ 2023 ಚುನಾವಣೆಯ ಸಂದರ್ಭದಲ್ಲಿ ಖುದ್ದು ದೇವೇಗೌಡ್ರೆ ನಿಮ್ ಮನೆಗ್ ಬಂದ್ರು, ನೀವಿಬ್ಬರು ಕೂಡ ಭಾವುಕರಾಗಿದ್ರಿ. ಇದ್ರ ಮಧ್ಯೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ನಿಮ್ಮ ಅಭಿಮಾನಿಗಳಿಗೆ ಅರಗಿಸಿಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಅಂತ. ನಮ್ಮ ಅಭಿಮಾನಿಗಳಿಗೆ ಕೆಲವ್ರಿಗೆ ನೋವಿದೆ. ಹಿಂಗ್ ಮಾಡ್ತಿದಾರಲ್ಲ, ಜಿ ಟಿ ದೇವೇಗೌಡ ಪಕ್ಷದಲ್ಲಿ ಇಲ್ವಾ, ಇದಾರೆ. ಚಾಮುಂಡಿ ಬೆಟ್ಟದ ಮೇಲೆ ಸಿದ್ದರಾಮಯ್ಯನ ಹೊಗಳ್ಬಿಟ್ರು. ಸಿದ್ದರಾಮಯ್ಯನ ಎಲ್ಲರೂ ರಾಜೀನಾಮೆ ಕೊಡಿ ಅಂದ್ರು. ಸಿದ್ದರಾಮಯ್ಯನ ರಾಜೀನಾಮೆ ಕೊಡಿ ಅಂತ ಹೇಳಿದಾಗ ನಾನು ಹೇಳಿದಿಷ್ಟೇ, ಸಿದ್ದರಾಮಯ್ಯನವ್ರ ಮೇಲೆ ಕೇಸ್ ಇದೆ, ಕೋರ್ಟು ಇತ್ಯರ್ಥ ಮಾಡಿಲ್ಲ, ತಪ್ಪಿತಸ್ಥ ಅಂತ ಇತ್ಯರ್ಥ ಮಾಡಿದ್ರೆ ಮಾತ್ರ ರಾಜೀನಾಮೆ ಕೊಡ್ಬೇಕು. ಯಾವುದೇ ರಾಜಕಾರಣಿ ಆಗ್ಲಿ. ಸಾರ್ವಜನಿಕ ಜೀವನದಲ್ಲಿ ಯಡಿಯೂರಪ್ಪನವ್ರು ಇದಾರೆ, ಕುಮಾರಸ್ವಾಮಿ ಇದಾರೆ, ಅಶೋಕ್ ಇದಾರೆ, ಎಲ್ಲಾರ ಮೇಲೂ ಕೇಸ್ ಇದಾರೆ. ಅವ್ರು ರಾಜೀನಾಮೆ ಕೊಟ್ಟಿದಾರ? ಸಿದ್ದರಾಮಯ್ಯನವ್ರಿಗೆ ಒಂದು, ಬೇರೆಯವ್ರಿಗೆ ಒಂದಿಲ್ಲ. ಸಾರ್ವಜನಿಕರಲ್ಲಿ ಜೀವನದಲ್ಲಿ ಇರೋರ ಮೇಲೆಲ್ಲ ಬಹಳಷ್ಟು ಕೇಸ್ಗಳು ಆಗ್ತಾರೆ. ಅದು ತಪ್ಪು ಸರಿ ಅಂತಕ್ಕಂಥ ತೀರ್ಮಾನ ನ್ಯಾಯಾಲಯ ಮಾಡುತ್ತೆ. ನ್ಯಾಯಾಲಯ ಮಾಡಿ ತೀರ್ಪಿಗೆ ರಾಜೀನಾಮೆ ಕೊಡ್ಬೇಕು ಅನ್ನೋದನ್ನ ನೇರವಾಗಿ ಹೇಳಿದ್ರೆ ತಪ್ಪು. ಕುಮಾರಸ್ವಾಮಿ ರಾಜೀನಾಮೆ ಕೇಳಿದ್ರು, ಬಿಜೆಪಿ ರಾಜೀನಾಮೆ ಕೇಳಿದ್ರು, ಸಿದ್ದರಾಮಯ್ಯನವ್ರು ಯಾಕೆ ಕೊಡ್ಬೇಕು ಅಂದ್ರು. ಈ ತರ ಬೇರೆ ತರ ಅದನ್ನ ಟ್ವಿಸ್ಟ್ ಮಾಡಿ ಹೇಳಿದ್ದಾರೆ. ಇನ್ನೊಂದು ವಿಚಾರ, ನಮ್ ಪ್ರಿಯಾಂಕ ಖರ್ಗೆ ಆಫೀಸ್ಗೆ ಹೋಗಿದ್ದೆ. ಅಲ್ಲಿಂದ ಈಚೆ ಬಂದಾಗ ನಿಮ್ ಟಿವಿ ಮಾಧ್ಯಮದವರೆಲ್ಲ ನನಗೆ ಸುತ್ಕೊಂಡ್ರು. ಸಿದ್ದರಾಮಯ್ಯನವರು 7 ವರ್ಷ ತುಂಬೋಯ್ತು, ನಿಮ್ ಜಿಲ್ಲೆಯವರು ಏನ್ ಹೇಳ್ತೀರಿ? ಸಿದ್ದರಾಮಯ್ಯನವರು ಸುದೀರ್ಘ ಅವಧಿಯಲ್ಲಿ ತಾಲೂಕು ಬೋರ್ಡು, ಯಾವ ಮಂತ್ರಿ, ಅವರಷ್ಟು ಅಧಿಕಾರ ಯಾರು ಅನುಭವಿಸಿದ್ದಾರೆ ರಾಜ್ಯದಲ್ಲೇ ಇಷ್ಟು ವರ್ಷ ಮಾಡಿರ್ತಕ್ಕಂಥ ಸೀನಿಯರ್ ಮೊದಲಿಗರು ಸಿದ್ದರಾಮಯ್ಯನವರು ಅಂತ ಹೇಳ್ದೆ. ಅದನ್ನ ಹೇಳ್ಬಾರ್ದಿತ್ತು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಬಗ್ಗೆ, ಡಿ ಕೆ ಶಿವಕುಮಾರ್ ಬಗ್ಗೆ ಅಪ್ರಿಸಿಯೇಷನ್ ಯಾವ್ದಕ್ಕಿದೆ ಅಂದ್ರೆ, ಕಾಂಗ್ರೆಸ್ ಪಕ್ಷವನ್ನ ಚೆನ್ನಾಗಿ ಕಟ್ಟಿದ್ದಾರೆ, ಅದ್ರಲ್ಲಿ ಅವರು ಪ್ರಥಮ ಇದ್ದಾರೆ ಅಂತ ಹೇಳಿದೆ. ಅವ್ರನ್ನ ಹೊಗಳ್ಬಾರ್ದು, ಅವ್ರಿಗೆ ಹೇಳ್ಬಾರ್ದಿತ್ತು. ನಾನು ಯಾವ ಪಕ್ಷದಲ್ಲಿ ಇದ್ರು, ಈಗ ನಾನು ಕುಮಾರಸ್ವಾಮಿ ಅವ್ರ ಕಾರ್ಯಕ್ರಮವನ್ನು ನನ್ನಷ್ಟು ಹೇಳಿದ್ರೆ ಯಾರು ಇಲ್ಲ. ಗ್ರಾಮ ವಾಸ್ತವ್ಯ ಮಾಡ್ತಾರೆ, ಸಾಲ ಮನ್ನಾ ಮಾಡ್ತಾರೆ, ಮಾಡೋರೆ ಆಯ್ತಾ. ಇವರು ಯಾರಪ್ಪ ವೇಶ್ಯರು, ಅವ್ರಿಗೇನೋ ಹೇಳ್ತೀವಲ್ಲ, ಅವ್ರಿಗೆಲ್ಲ ಇದೆಂತ ರೋಗ ಇದೆಯಲ್ರಿ, ಸ್ತ್ರೀ ಅದೆಂತದೋ ಗೊತ್ತದಲ್ಲಪ್ಪ, ಅವ್ರ ಮನೆಗೆ ಹೋಗಿ ಮಲ್ಲಿಗೆ ಧೈರ್ಯ ತುಂಬಿದ್ದಾರೆ. ಇವೆಲ್ಲಾನು ನಾನೇ ನೇರವಾಗಿ ಹೇಳಿದ್ದೀನಿ. ನಾನು ಬಿಜೆಪಿಲಿ ಇದ್ದಾಗಲೂ ಹೇಳಿದ್ದೀನಿ. ರೇವಣ್ಣ ಏನೇನ್ ಕೆಲಸ ಮಾಡಿದ್ದಾರೆ, KV ಸ್ಟೇಷನ್ ಎಷ್ಟು ಮಾಡವ್ರೆ, ರಸ್ತೆ ಮಿನಿಸ್ಟರ್ ಎಷ್ಟು ಮಾಡವ್ರೆ, ಎಷ್ಟು ಕಾಲೇಜ್ ಕೊಟ್ಟವ್ರೆ, ಎಷ್ಟು KV ಸ್ಟೇಷನ್ ಕೊಟ್ಟವ್ರೆ. ನಾನು ಬಿಜೆಪಿಲಿ ಇದ್ದಾಗಲೂ ಹೇಳಿದ್ದೀನಿ ಇವ್ರನ್ನ. ನಾನು ಇರೋದು ಯಾರು ಏನ್ ಕೆಲಸ ಮಾಡಿರ್ತಾರೆ, ಯಾವ ಪಕ್ಷದಲ್ಲಿ ಇದ್ರು ಹೇಳ್ತೀನಿ ನಾನು. ನನ್ ಗುಣ ಅದು. ಅದನ್ನ ತಪ್ಪು ಅಂತ ತಿಳ್ಕೊಂಡ್ರೆ ನಾವೇನ್ ಮಾಡಕ್ಕಾಯ್ತದೆ? ಅದೇ ಕಾರಣ ಬಿತ್ಬಿಟ್ಟು ಅವ್ರು ಹೇಳಿದ್ರೆ ನಾ ಏನ್ ಮಾಡಕ್ಕಾಯ್ತದೆ?